ವಿಶ್ವವಿಖ್ಯಾತ ಮೈಸೂರು ಅರಮನೆ ಇಡೀ ಜಗತ್ತಿನ ಒಂದು ಗಮನವನ್ನು ಸೆಳೆದಿದ್ದು, ಈ ಒಂದು ಅರಮನೆಯ ಸುತ್ತಲೂ ಕೂಡ ಕೋಟೆಯ ಗೋಡೆ ಇರುವುದು ಕೂಡ ಇಲ್ಲಿನ ವಿಶೇಷ ಅಂತ ಹೇಳ್ಬೋದು. ಈ ಕೋಟೆಯ ಗೋಡೆ ಕೆಲವು ವರ್ಷಗಳಿಂದ ಒಂದು ಶಿಥಿಲಾವಸ್ಥೆಯನ್ನು ತಲುಪಿತ್ತು. ಈ ಮೊದಲು ಕೂಡ ಈ ಒಂದು ಭಾಗದಲ್ಲಿ ಶಿಥಿಲಗೊಂಡಿದ್ದಂಥ ಕೋಟೆಯ ಭಾಗವನ್ನು ದುರಸ್ತಿಯನ್ನುಗೊಳಿಸಲಾಗಿತ್ತು. ಯಾಕಂದರೆ ಈ ಭಾಗದಲ್ಲಿ ಕೋಟೆ ಬಹುತೇಕ ಕುಸಿದು ಬಿದ್ದಿತ್ತು. ಆ ಒಂದು ಸಂದರ್ಭದಲ್ಲಿ ಒಂದು ಮಾಧ್ಯಮಗಳು ಗಮನ ಸೆಳೀತಾ ಇದ್ದಂತೆ ಒಂದು ಅರಮನೆ ಆಡಳಿತ ಮಂಡಳಿ ದುರಸ್ತಿ ಕಾರ್ಯಕ್ಕೆ ಮುಂದಾಗಿತ್ತು. ಇದೀಗ ಎಲ್ಲೆಲ್ಲಿ ಕೋಟೆಯ ಗೋಡೆ ಶಿಥಿಲವಾಗಿದೆಯೋ ಅಲ್ಲೆಲ್ಲವೂ ಕೂಡ ದುರಸ್ತಿ ಕಾರ್ಯ ಈಗ ಭರದಿಂದ ಸಾಗ್ತಾ ಇದೆ. ಅರಮನೆಯ ಒಂದು ಕೋಟೆ ಮಾರಮ್ಮ ದೇವಸ್ಥಾನದ ಅರಮನೆ ಹೊರಭಾಗದಲ್ಲಿ ಕೋಟೆ ಮಾರಮ್ಮನ ದೇಗುಲ ಇದೆ. ಆ ದೇಗುಲಕ್ಕೆ ಹೊಂದಿಕೊಂಡಂತೆ ಕೆಲವೇ ಮೀಟರ್ಗಳ ಅಂತರದಲ್ಲಿ ಈ ಒಂದು ಕೋಟೆಯ ಒಂದು ದುರಸ್ತಿ ಕಾರ್ಯ ನಡೀತಾ ಇದೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಒಂದು ನುರಿತ ಕಾರ್ಮಿಕರು ಈ ಒಂದು ಕೋಟೆಯ ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಯಾಕಂದರೆ ಇದು ಮೈಸೂರು ಅರಮನೆಗೆ ತನ್ನದೇ ಆದ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಇದನ್ನು ಮುಂದಿನ ಪೀಳಿಗೆಗೂ ಕೂಡ ಉಳಿಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಮುಂದಾಗಿರೋದು ಕೂಡ ಒಂದು ವಿಶೇಷ ಅಂತ ಹೇಳ್ಬೋದು. ಇದೇ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೋಟೆಯ ಒಂದು ದುರಸ್ತಿ ಕಾರ್ಯ ಭರದಿಂದ ಸಾಗ್ತದೆ. ಇದ್ರ ಜೊತೆಗೆ ಒಂದು ಆರ್ಡಿಂಗ್ ಸರ್ಕಲ್ನ ಸನಿಹದಲ್ಲಿ ಇರುವಂಥ ಕೋಟೆಯ ಭಾಗವು ಕೂಡ ಒಂದು ದುರಸ್ತಿ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇಲ್ಲಿ ನುರಿತ ಕಾರ್ಮಿಕರು ಸತತವಾಗಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಇಲ್ಲಿ ಕೋಟೆಯ ದುರಸ್ತಿ ಕಾರ್ಯದಲ್ಲಿ ಭಾಗಿಯಾಗ್ತಿರುವಂಥ ಕಾರಣದಿಂದಾಗಿ ಅರಮನೆಯ ಒಂದು ಹೊರಭಾಗ ಅಂದರೆ ಕೋಟೆಯ ಭಾಗದ ಬಳಿ ಒಂದು ಚಟುವಟಿಕೆ ಕೇಂದ್ರವಾಗಿ ಇದು ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಮೈಸೂರು ಅರಮನೆಯ ಕೋಟೆಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಅರಮನೆ ಆಡಳಿತ ಮಂಡಳಿ ಒಂದು ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅವತ್ತು ಒಂದು ದಿಂಡುಗಳನ್ನ ಬಳಸಿ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಅರಮನೆಯ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲಾಗಿದ್ದು ಇಂದಿಗೂ ಕೂಡ ಬಹುತೇಕ ಇದು ಸುಸ್ಥಿತಿಯಲ್ಲಿ ಇದೆ. ಮೈಸೂರು ಅರಮನೆಗೆ ಒಂದು ಶತಮಾನದ ಇತಿಹಾಸ ಇದೆ, ಶತಮಾನಕ್ಕೂ ಹೆಚ್ಚಿನ ಇತಿಹಾಸ ಇದ್ದು ಈ ಕೋಟೆ ಗೋಡೆಗೂ ಕೂಡ ಅಷ್ಟೇ ಒಂದು ಇತಿಹಾಸ ಇರೋದು ಕೂಡ ಮಹತ್ವವನ್ನು ಪಡೆದುಕೊಂಡಿರ್ಬೋದು. ಹೀಗಾಗಿ ಒಂದು ಶಿಥಿಲಾವಸ್ಥೆ ತಲುಪಿದ್ದಂಥ ಕೋಟೆಯನ್ನು ಮುನ್ನೆಚ್ಚರಿಕೆಯಾಗಿಯೇ ಒಂದು ದುರಸ್ತಿ ಕಾರ್ಯಕ್ಕೆ ಮುಂದಾಗಿರುವ ಒಂದು ಕಾರಣದಿಂದಾಗಿ ಅರಮನೆಯ ಒಂದು ಕೋಟೆಯ ಭಾಗದ ಹೊರಭಾಗದಲ್ಲಿ ಕೋಟೆ ಇರುವಂಥ ಶಿಥಿಲಗೊಂಡಿದ್ದ ಸ್ಥಳದಲ್ಲಿ ಕಾರ್ಮಿಕರು, ಈಗ ನುರಿತ ಕಾರ್ಮಿಕರು ಕೋಟೆಯ ದುರಸ್ತಿ ಕಾರ್ಯದಲ್ಲಿ ಭಾಗಿಯಾಗಿದೆ ಅಂತ ಹೇಳೋದು. ಒಟ್ಟಾರೆಯಾಗಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಅರಮನೆಯ ಒಂದು ಕೋಟೆಯ ದುರಸ್ತಿ ಕಾರ್ಯ ಇದೀಗ ಭರದಿಂದ ಸಾಗಿದ್ದು ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಕಾರ್ಯೋನ್ಮುಖ ಆಗಿರೋದು, ಆಡಳಿತ ವ್ಯವಸ್ಥೆ ಕಾರ್ಯೋನ್ಮುಖ ಆಗಿರೋದು ಕೂಡ ಸಾಕಷ್ಟು ಒಂದು ರೀತಿ ವಿಶೇಷ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.